ಎಲ್ರಿಗೂ ನಮಸ್ಕಾರ. ಡೈಲಿ ವ್ಲಾಗ್ ಡೇ 9ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಅಡಿಕೆ ಗಿಡಕ್ಕೆ ನೀರು ಬಿಡೋಣ ಅಂತ ಬಂದೆ, ಆದರೆ ಕರೆಂಟೇ ಇಲ್ಲ. ಸೊ ಪವರ್ ಕಟ್ ಆಗಿದೆ ನಿನ್ನೆ ನೈಟಿಂದ. ಹಾಗಾಗಿ ಕೆಲವೊಂದು ಗಿಡಗಳಿಗೆ ನೀರು ಬೇಕೇ ಬೇಕಾಗಿದೆ. ಅನ್ಫಾರ್ಚುನೇಟ್ಲಿ ಕರೆಂಟ್ ಇಲ್ಲದೆ ಇರೋದ್ರಿಂದ ನಾನು ಯಾವ ಥರ ಟೆಕ್ನಿಕ್ ಯೂಸ್ ಮಾಡ್ತಿದ್ದೀನಿ ಅಂತ ನೋಡಿ ಬಕೆಟ್ ತುಂಬಿಟ್ಟಿದ್ದೆ. ಕೆಲವೊಂದು ಗಿಡಗಳು ಮಣ್ಣು ತುಂಬ ಗಟ್ಟಿಯಾಗಿದ್ದಾವೆ, ಅವಕ್ಕೆ ಮಾತ್ರ ನಾನು ಈ ಥರ ನೀರು ಹಾಕ್ತಾಯಿದ್ದೀನಿ. ಎಲ್ಲ ಗಿಡಗಳಿಗೆ ನೆಸಿಟಿ ಇಲ್ಲ, ಕೆಲವೊಂದು ಗಿಡಗಳು ಮಾತ್ರ ಡ್ರೈ ಆಗಿದ್ದಾವೆ. ನೋಡಿ ಈ ಥರ ಬಿರುಕ್ಬಿಟ್ಟಿದ್ದಾವೆ, ಆಲ್ರೆಡಿ ಡ್ರೈ ಆಗಿ ಕಾಣಿಸ್ತಾ ಇದ್ದಾನೆ. ಈ ಥರ ಬಿರುಕ್ಬಿಟ್ಟಿರೋಂಥ ಗಿಡಗಳಿಗೆ ಮಾತ್ರ ಹಾಕ್ತಾಯಿದ್ದೀನಿ. ತುಂಬ ಗಿಡಗಳೇನಿಲ್ಲ, 100ರಲ್ಲಿ 1-2 ಗಿಡಗಳಿದ್ದಾವೆ. ಸೊ ಹಾಗಾಗಿ ಎಲ್ಲ ಗಿಡಗಳಿಗೆ ಹಾಕ್ಬೇಕನ್ನೋ ನೆಸಿಟಿ ಇಲ್ಲ. ಕೆಲವೊಂದಕ್ಕೆ ಮಾತ್ರ ಸ್ವಲ್ಪ ನೀರು ಹಾಕಿ ಸದ್ಯಕ್ಕೆ ಮ್ಯಾನೇಜ್ ಮಾಡ್ತಾಯಿದ್ದೀನಿ. ಸೊ ನೋಡೋಣ, ನಾಳೆ ಅಥವಾ ಇವತ್ತು ಮಧ್ಯಾಹ್ನ ಕರೆಂಟ್ ಬಂತು ಅಂದರೆ ಆದಷ್ಟು ಬೇಗ ನೀರು ಬಿಡೋಂಥ ವ್ಯವಸ್ಥೆ ಮಾಡಬೇಕು. ಇದಕ್ಕೆ ಹೋಗಂತ ಹೇಳಿದ್ನಲ್ಲ, ಈ ಥರ ಅಡಿಕೆ ಗಿಡಗಳು ಬೆಳೆದು ಮತ್ತೆ ಒಣಗೋಗ್ತವೆ. ಈ ಥರದ ಸಸಿಗಳನ್ನ ತೆಗೆದು ಬೇರೆ ಸಸಿನ ಇದರಲ್ಲಿ ಪ್ಲೇಸ್ ಮಾಡಬೇಕು. ಸೊ ಇವತ್ತು ನೀರಿಲ್ಲದೆ ಇರೋ ಕಾರಣದಿಂದ ಸ್ವಲ್ಪ ಇದನ್ನು ಹೋಲ್ಡ್ ಮಾಡ್ತಾಯಿದ್ದೀನಿ, ಯಾಕಂದರೆ ತುಂಬ ಗಿಡಗಳಿಗೆ ಇದೇ ಥರ ಪ್ರಾಬ್ಲಮ್ ಆಗಿದೆ. ನೋಡೋಣ, ಇಟ್ಸ್ ವೆರಿ ಕಾಮನ್ ಇನ್ ಅಡಿಕೆ. ನೋಡಿ ಎಷ್ಟು ಚೆನ್ನಾಗಿ ಬೆಳೆದಿದ್ದಾವೆ ಪ್ಯಾಕೆಟಿಗೆ ಹಾಕಿದ್ಮೇಲೆ. ನಮ್ಮ ಕಣದಲ್ಲಿ ಈ ಕಾಂಗ್ರೆಸ್ ಗಿಡ ಅಂತ ಏನು ಕರಿತೀವಿ, ಇವು ಜಾಸ್ತಿ ಆಗ್ಬಿಟ್ಟವು ನೋಡ್ರಿ. ಇವನ್ನ ಕೀಳ ಅಂತ ಪ್ರಯತ್ನ ಪಡ್ತಿದ್ದೀನಿ. ಆ್ಯಕ್ಚುಲಿ ಇವನ್ನ ನೀವು ಎಷ್ಟೇ ಹಾಕಿದ್ರು ಕೂಡ ಇದನ್ನು ನಾಶ ಮಾಡೋಕ್ಕಾಗೋದಿಲ್ಲ. ಏನು ಔಷಧಿನ ಹೊಡಿರಿ ಮತ್ತೆ ಬೆಳಿತಾವೆ. ಆ್ಯಕ್ಚುಲಿ ನಮ್ಮ ಜೀವನದಾಗ ಇದೇ ಥರ ಛಲ ಇರಬೇಕು. ಜನ ಎಷ್ಟೇ ನಮ್ಮನ್ನು ತುಳಿಲಿ, ಮತ್ತೆ ಬೆಳಿಬೇಕು ಅನ್ನೋ ಛಲ ಇದ್ದರೆ ನೀವೇನು ಬೇಕಾದರೂ ಸಾಧಿಸ್ಬೋದು. ನಾನು ನಮ್ಮ ಹುಡುಗರೆಲ್ಲ ಸೇರಿ ಜಾಗಿಂಗ್ ಮಾಡ್ತಾಯಿದ್ದೀವಿ ಇವಾಗ. ಸೊ ಪ್ರೀ ವರ್ಕೌಟ್ ಈಸ್ ವೆರಿ ಇಂಪಾರ್ಟೆಂಟ್ ಬಿಫೋರ್ ದ ವೇಟ್ ಲಿಫ್ಟಿಂಗ್. ಸೊ ಹಾಗಾಗಿ ಫಸ್ಟು ರನ್ನಿಂಗ್ ಮಾಡ್ತಾಯಿದ್ದೀವಿ. ಇದರಿಂದ ಸ್ಟ್ಯಾಮಿನಾ ಇಂಪ್ರೂವ್ ಆಗುತ್ತೆ. ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ರನ್ನಿಂಗ್ ಮಾಡಿ. ನೀವೇನಾದ್ರು ಚಟ ಮಾಡ್ತಾಯಿದ್ರೆ ಆದಷ್ಟು ಅದೆಲ್ಲ ಕ್ಲಿಯರ್ ಆಗುತ್ತೆ, ಹೀಲ್ ಆಗ್ತಾ ಹೋಗುತ್ತೆ ನಿಮ್ಮ ಬಾಡಿ ಒಳಗಿಂದನೇ. ಈ ಎಕ್ಸಸೈಸ್ಗಳು ನೋಡೋಕ್ಕೆ ತುಂಬ ಈಸಿ ಅನಿಸ್ತವೆ. ಒಂದ್ಸತಿ ಟ್ರೈ ಮಾಡಿ ನೋಡ್ರಿ, ಅವಾಗ ಗೊತ್ತಾಗುತ್ತೆ ಎಷ್ಟು ಈಸಿ ಅಂತಂದು. ಕೆಳಬಿಟ್ಟು ಎತ್ಬೇಕು. ನೋಡಿ, ಡೇ ಬೈ ಡೇ ಇಂಪ್ರೂವ್ಮೆಂಟ್ ಇದೆ. ಮೊದಲು ಕೈಯೆಲ್ಲ ಫುಲ್ ಶೇಕ್ ಆಗ್ತಿತ್ತು ಫಸ್ಟ್ ಸೆಟ್ಟಲ್ಲೇ, ಆದರೆ ಇವಾಗ ಹುಡುಗ ನೀಟಾಗಿ ಮಾಡ್ತಾ ಇದ್ದಾನೆ. ಕಷ್ಟಪಟ್ಟರು ಪರವಾಗಿಲ್ಲ, ಬಟ್ ಕೈ ಶೇಕ್ನೆಸ್ ಇಲ್ಲ, ಇವತ್ತು ಕಡಿಮೆ ಆಗ್ತಾ ಇದೆ. ಸೊ ಸ್ಟ್ಯಾಮಿನಾ ಬಿಲ್ಡ್ ಆಗ್ತಾ ಇದೆ ಇವನಲ್ಲಿ. ಕಮೆಂಟ್ ಸೆಕ್ಷನಲ್ಲಿ ಒಬ್ಬರು ಹುಡುಗರಿಗೆ ಜನರಲ್ ನಾಲೆಜ್ ಕ್ವಶನ್ ಕೇಳ್ರಿ ಅಂತ ಹೇಳಿದರು. ಆ್ಯಕ್ಚುಲಿ ಅದು ತುಂಬ ಒಳ್ಳೆಯದು. ಇವತ್ತು ಹುಡುಗರಿಗೆ ಜನರಲ್ ನಾಲೆಜ್ ಕ್ವಶನ್ನ ಕೇಳೋಣ, ಬನ್ನಿ ಯಾವ ಥರ ಆನ್ಸರ್ ಮಾಡ್ತಾರೆ ಅಂತ ನೋಡೋಣ. ಮೊದಲನೇ ಕ್ವಶನ್, ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಯಾರು? ನೋಡಿ, ಓಕೆ, ನೈಸ್ ಒನ್.
ಕರ್ನಾಟಕ ಅಂತ ಯಾವಾಗ ಹೆಸರು ಬಂತು? 1973. ಓಕೆ, ನೈಸ್. ಇವಾಗ ಪ್ರೆಸೆಂಟ್ ಇರುವಂಥ ಮುಖ್ಯಮಂತ್ರಿ ಯಾರು? DK ಶಿವಕುಮಾರ್. ಮಾಜಿ ಮುಖ್ಯಮಂತ್ರಿ ಯಾರು? ಸಿದ್ದರಾಮಯ್ಯ. ಪ್ರಧಾನಮಂತ್ರಿ ಯಾರು? ನರೇಂದ್ರ ಮೋದಿ. ಟೋಟಲ್ ಎಷ್ಟು ಪ್ಲಾನೆಟ್ಗಳಿದ್ದಾವೆ? 8 ಪ್ಲಾನೆಟ್ಗಳು. ಅದರ ನಮ್ಮ ಭೂಮಿ ಎಷ್ಟನೇದು? 3ನೇದು. ಭೂಮಿಯಿಂದ ಚಂದ್ರನಿಗೆ ಎಷ್ಟು ದೂರ ಐತೆ? 7,38,000 ಮೈಲಿಗಳು. ಅಳಿಲು ಅಥವಾ ಇಣಿಚಿ ಅಂತ ಏನು ಕರಿತೀವಲ್ಲ, ಅದು ಎಷ್ಟು ವರ್ಷ ಬದುಕ್ತತಿ? 9 ವರ್ಷ. ನೋಡಿದ್ದು ಎಷ್ಟೋ ಜನಕ್ಕೆ ಗೊತ್ತಿರೋದಿಲ್ಲ. ಗುಡ್. ಅತಿ ಹೆಚ್ಚು ಕಾಲ ಬದುಕುವಂಥ ಪಕ್ಷಿ ಯಾವುದು? ಹದ್ದು. ಎಲ್ಲ ಗೊತ್ತಾಯ್ತು ಬಿಡ್ರಪ್ಪ ನಿಮಗೆ. ಏನಿದೆಲ್ಲ ಸ್ಕೂಲಾಗ ಹೇಳ್ಕೊಡ್ತಾರೆ ಅಥವಾ ನೀವು ಕಲ್ತ್ಕೊಂಡಿರೋದಾ? ನಾವು ಕಲ್ತ್ಕೊಂಡಿರೋದು. ಓಕೆ, ನೈಸ್ ನೈಸ್, ಗುಡ್, ಕೀಪ್ ಇಟ್ ಅಪ್. ಕನ್ನಡದ ಮೊದಲ ಶಾಸನ ಯಾವುದು? ಹಲ್ಮಿಡಿ ಶಾಸನ. ಓ ಸೂಪರ್. ಕನ್ನಡದ ಮೊದಲ ಕವಿ? ಕುವೆಂಪು. ಪಂಪ. ಕುವೆಂಪು ಅಂತೇನು ಹೇಳಿದಲ್ಲ, ಅವರು ಮೊದಲ ಜ್ಞಾನಪೀಠವನ್ನು ತಂದು ಕೊಟ್ಟಂಥ ಕವಿ. ಪಂಪ ಕನ್ನಡದ ಮೊಟ್ಟ ಮೊದಲ ಕವಿ. ಕನ್ನಡದ ಮೊದಲ ವಚನಕಾರರು ಯಾರು? ಬಸವಣ್ಣ. ದೇವರ ದಾಸಿಮಯ್ಯ. ಮೊದಲ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆದಿದ್ದು ಎಲ್ಲಿ? ಮೈಸೂರು. ಬೆಂಗಳೂರಿನಲ್ಲಿ. ಕಂಪ್ಯೂಟರ್ ಅಥವಾ ಗಣಕಯಂತ್ರದ ಪಿತಾಮಹ ಯಾರು? ಚಾರ್ಲ್ಸ್ ಬ್ಯಾಬೇಜ್. ಚಾರ್ಲ್ಸ್ ಬ್ಯಾಬೇಜ್. ನೀವು ಹೇಳಿರೋಂಥದ್ದು ಸರಿ ಇದೆ, ಆದರೆ ಸ್ವಲ್ಪ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ. ಇಟ್ಸ್ ಓಕೆ. ನೋಡಿದ್ರಲ್ಲ, ಇವತ್ತು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿದಂಥ ಚಾಲೆಂಜನ್ನು ನಾವು ಇವತ್ತು ಅಕ್ಸೆಪ್ಟ್ ಮಾಡಿಕೊಂಡು, ಸೊ ಇವತ್ತು ಅವರಿಗೆ ಜನರಲ್ ನಾಲೆಜ್ ಕ್ವಶನ್ನ ಕೇಳಿದ್ದೀನಿ. ಅದಕ್ಕೆ ತಕ್ಕಂಗೆ ಅವ್ರು ಉತ್ತರ ಕೊಟ್ಟಿದ್ದಾರೆ. ನಾಳೆ ದಿನ ಯಾವ ಚಾಲೆಂಜ್ ಕೊಡಬೇಕು ಅನ್ನೋದನ್ನು ನೀವು ಮೆನ್ಷನ್ ಮಾಡಿ ಕಮೆಂಟಲ್ಲಿ. ನೀವು ಹೇಳಿದಂಥ ಚಾಲೆಂಜನ್ನು ನಮ್ಮ ಹುಡುಗರಿಗೆ ಮಾಡಿಸ್ತಾ ಹೋಗ್ತೀನಿ. ಇವತ್ತಿನ ಬ್ಲಾಗ್ ಎಂಡ್ ಮಾಡೋಂಥ ಟೈಮ್ ಬಂದಿದೆ. ಈ ವಿಡಿಯೋನ ನೋಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಶುಭ ದಿನ. ಟೇಕ್ ಕೇರ್. ಬಾಯ್.